ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಒಂದು ಹಳೆಯ ಮಾತಿದೆ. ಅಧಿಕಾರ ನಡೆಸುವವರು ಒಬ್ಬರಾದ್ರೆ ಆ ಅಧಿಕಾರದ ಸೂತ್ರವನ್ನ ಹಿಡಿದು ನಿಯಂತ್ರಿಸುವವರು ಮತ್ತೊಬ್ಬರು. ಈ ಹಿಂದೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಸೂಪರ್ ಸಿಎಂ ತರ ವರ್ತಿಸ್ತಾ ಇದ್ದಾರೆ, ಎಲ್ಲ ಇಲಾಖೆಗಳ ಆಡಳಿತದಲ್ಲೂ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎಂಬ ದೊಡ್ಡ ಚರ್ಚೆ ಈ ಇಡೀ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು. ಈಗ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆಯಾ? ಸದ್ಯದ ರಾಜಕೀಯ ವಲಯದಲ್ಲಿ ಇಂತಹದ್ದೇ ಒಂದು ದೊಡ್ಡ ಚರ್ಚೆ ಆರಂಭವಾಗಿದೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಬೆನ್ನಲ್ಲೇ ರಾಜ್ಯ ಸರ್ಕಾರದಲ್ಲಿ ಮತ್ತೊಬ್ಬ ಪ್ರಭಾವಿ ನಾಯಕಿ ಸೂಪರ್ ಸಿಎಂ ಶೈಲಿಯಲ್ಲಿ ಉದಯಿಸ್ತಾ ಇದ್ದಾರೆ ಎಂಬ ಪ್ರಶ್ನೆ ಎದ್ದಿದೆ. ಅವರೇ ಸಚಿವೆಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೇವಲ ತಮ್ಮ ಇಲಾಖೆಗೆ ಸೀಮಿತವಾಗದೆ ಎಲ್ಲ ಇಲಾಖೆಗಳಲ್ಲೂ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರಾ? DK ಶಿವಕುಮಾರ್ ಅವರ ಪರಮಾಪ್ತರಾಗಿರುವ ಇವರು ಸರ್ಕಾರದ ಆಡಳಿತದ ಸೂತ್ರವನ್ನ ತಮ್ಮ ಕೈಗೆ ತೆಗೆದುಕೊಳ್ತಾ ಇದ್ದಾರಾ? ಶೋಭಾ ಕರಂದ್ಲಾಜೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಈ ರಾಜಕೀಯ ಶೈಲಿಗೆ ಇರುವ ಸಾಮ್ಯತೆಗಳೇನು? ಮುಖ್ಯಮಂತ್ರಿ ಬದಲಾವಣೆಯಾದ ನಂತರ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ನಡೀತಾ ಇದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಸೂಪರ್ ಸಿಎಂ ಅಥವಾ ಸಂಪುಟದ ಅಧಿಕಾರ ವ್ಯಾಪ್ತಿಯನ್ನ ಮೀರಿ ಆಡಳಿತ ನಡೆಸುವ ನೆರಳು ಅಧಿಕಾರದ ಚರ್ಚೆ ಹೊಸದೇನೂ ಅಲ್ಲ. ಮುಖ್ಯಮಂತ್ರಿಯವರ ನಿಕಟವರ್ತಿಗಳು ಅಥವಾ ಆಪ್ತ ಸಚಿವರು ಅಥವಾ ಕುಟುಂಬಸ್ಥರು ಆಡಳಿತಾತ್ಮಕ ಮತ್ತು ರಾಜಕೀಯ ನಿರ್ಧಾರಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎಂಬ ಆರೋಪಗಳು ಕಾಲಕಾಲಕ್ಕೆ ಕೇಳಿ ಬರ್ತಾಲೆ ಇರುತ್ತೆ. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿದ್ದ ಶೋಭಾ ಕರಂದ್ಲಾಜೆ ಹಾಗೂ ನಂತರದ ದಿನಗಳಲ್ಲಿ ಇವರ ಮಗ BY ವಿಜೇಂದ್ರ ಅವರ ವರ್ತನೆಯನ್ನ ವಿರೋಧ ಪಕ್ಷಗಳು ಮತ್ತು ಸ್ವಪಕ್ಷದ ಆಂತರಿಕ ಭಿನ್ನಮತೀಯರು ಇದೇ ಮಾದರಿಯಲ್ಲಿ ವಿಶ್ಲೇಷಿಸಿದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ಜೂನ್ 3ರಂದು DK ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ. ಈ ನೂತನ ರಾಜಕೀಯ ರಂಗ ಪ್ರವೇಶದ ಬೆನ್ನಲ್ಲೇ DK ಶಿವಕುಮಾರ್ ಅವರ ಅತ್ಯಂತ ನಿಷ್ಠಾವಂತ ನಾಯಕಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ಮಾದರಿಯಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಮತ್ತು ಸರ್ಕಾರದ ವಿವಿಧ ಮತ್ತು ಪವರ್ಫುಲ್ ಸಚಿವ ಸ್ಥಾನದ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಎಂಬ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ತೀವ್ರಗೊಂಡಿದೆ. ಸ್ನೇಹಿತರೆ, 2008ರಲ್ಲಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಪ್ರಥಮ ಸ್ವತಂತ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ BS ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವೆಯಾಗಿದ್ದ ಶೋಭಾ ಕರಂದ್ಲಾಜೆ ಅವರು ಅತ್ಯಂತ ಶಕ್ತಿಶಾಲಿ ನಾಯಕಿಯಾಗಿ ಹೊರಹೊಮ್ಮಿದ್ರು. ಆಡಳಿತ ಸಂಪುಟದಲ್ಲಿ ಏಕೈಕ ಮಹಿಳಾ ಸಚಿವೆಯಾಗಿದ್ರು. ಮುಖ್ಯಮಂತ್ರಿಯವರೊಂದಿಗಿನ ಅತಿ ನಿಕಟ ರಾಜಕೀಯ ಬಾಂಧವ್ಯದ ಕಾರಣದಿಂದಾಗಿ ಇಡೀ ಸರ್ಕಾರದ ನಿಯಂತ್ರಣ ಇವರ ಕೈಯಲ್ಲಿದೆ ಎಂಬ ಆರೋಪಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ವು. ಶೋಭಾ ಕರಂದ್ಲಾಜೆಯವರ ಆಡಳಿತಾವಧಿಯಲ್ಲಿ ಕೇಳಿಬಂದಿದ್ದ ಪ್ರಮುಖ ಆರೋಪಗಳೇನು ಅಂದ್ರೆ, ಮೊದಲನೇದಾಗಿ ಫೈಲ್ಗಳ ವಿಲೇವಾರಿಯಲ್ಲಿ ಹಸ್ತಕ್ಷೇಪ. ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಯಾವುದೇ ಇಲಾಖೆಯ ಅಧಿಕೃತ ಫೈಲ್ಗಳಿಗೆ ಸಹಿ ಹಾಕುವ ಮುನ್ನ ಅದನ್ನ ಶೋಭಾ ಕರಂದ್ಲಾಜೆಯವರ ಪರಿಶೀಲನೆಗೆ ಒಂದ್ಸಲ ಶೋಭಾ ಕರಂದ್ಲಾಜೆಯವರು ವೆರಿಫೈ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸ್ತಾ ಇದ್ರು ಎಂದು ಹಿರಿಯ ಸಚಿವರೇ ಆರೋಪಿಸಿದ್ರು. ಎರಡನೆಯದ್ದು ಸಂಪರ್ಕ ಸೇತುವೆಯ ಏಕಸ್ವಾಮ್ಯ. ಹಿರಿಯ ಮಂತ್ರಿಗಳು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಲು ಮೊದಲು ಅವರು ಶೋಭಾ ಅವರ ಅನುಮತಿಯನ್ನ ಪಡೆಯಲೇಬೇಕಾದ ಅಲಿಖಿತ ನಿಯಮ ಜಾರಿಯಲ್ಲಿತ್ತು. ಮೂರನೆಯದ್ದು ಸಂಪುಟ ಸಭೆಯ ನಂತರ ಬ್ರೀಫಿಂಗ್. ಅಧಿಕೃತ ವಕ್ತಾರರಿಲ್ಲದಿದ್ದರೂ ಸಹ ಶೋಭಾ ಕರಂದ್ಲಾಜೆಯವರೇ ಪ್ರಮುಖ ಸಂಪುಟ ಸಭೆಗಳ ನಂತರ ಮಾಧ್ಯಮಗಳಿಗೆ ಪ್ರಕಟಣೆಗಳನ್ನ ನೀಡ್ತಾ ಇದ್ರು. ಇದು ಹಿರಿಯ ಸಚಿವರ ಅಹಂಗೆ, ಗೌರವಕ್ಕೆ ಧಕ್ಕೆಯನ್ನ ತರ್ತಾ ಇತ್ತು. ಇನ್ನು ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಯು ಅಂತಿಮವಾಗಿ ಯಡಿಯೂರಪ್ಪ ಸರ್ಕಾರದ ಸ್ಥಿರತೆಗೆ ಕಂಟಕವಾಗಿ ಪರಿಣಮಿಸಿತು. ಬಳ್ಳಾರಿಯ ಗಣಿ ಉದ್ಯಮಿಗಳು ಮತ್ತು ಅಂದಿನ ಸಚಿವರಾಗಿದ್ದ ಜನಾರ್ದನ ರೆಡ್ಡಿ ಹಾಗೂ ಕರುಣಾಕರ ರೆಡ್ಡಿ ಅವರ ನೇತೃತ್ವದ ಬಣವು ಯಡಿಯೂರಪ್ಪ ವಿರುದ್ಧ ದಂಗೆ ಎದ್ದಿತ್ತು. ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಸಿದ್ಧರಾಗಿದ್ದ ರೆಡ್ಡಿ ಸಹೋದರರು ಅಂತಿಮವಾಗಿ ಕೇಂದ್ರ ನಾಯಕರ ಸಮ್ಮುಖದಲ್ಲಿ ನಡೆದಂತಹ ರಾಜಿ ಸೂತ್ರದನ್ವಯ ಕಠಿಣ ಷರತ್ತನ್ನ ವಿಧಿಸಿದ್ರು. ಅದರಂತೆ ನವೆಂಬರ್ 9, 2009ರಂದು ಶೋಭಾ ಕರಂದ್ಲಾಜೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯಿತು. ತಮ್ಮ ಅತ್ಯಂತ ನಿಕಟವರ್ತಿಯನ್ನ ಸಂಪುಟದಿಂದ ಕೈಬಿಡುವಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಮಾಧ್ಯಮಗಳ ಮುಂದೆ ದೇವರು
ಯಾರು ನನ್ನನ್ನ ಕ್ಷಮಿಸುವುದಿಲ್ಲ ಎಂದು ಭಾವುಕರಾಗಿ ಕಣ್ಣೀರಿಟ್ರು. ರಾಜೀನಾಮೆ ನೀಡಿದ ನಂತರ ಶೋಭಾ ಕರಂದ್ಲಾಜೆಯವರು ತಮ್ಮ ಮೇಲಿನ ಆರೋಪಗಳನ್ನ ಬಲವಾಗಿ ತಳ್ಳಿ ಹಾಕಿದ್ದಲ್ಲದೆ ಇವೆಲ್ಲವೂ ಪುರುಷ ಪ್ರಧಾನ ರಾಜಕೀಯ ವ್ಯವಸ್ಥೆಯ ಇಂಗಿತಗಳು ಮತ್ತು ಅಸೂಹೆಯ ಫಲಿತಾಂಶ ಎಂದು ಪ್ರತಿಕ್ರಿಯಿಸಿದ್ರು. ತದನಂತರ ಸೆಪ್ಟೆಂಬರ್ 2010ರಲ್ಲಿ ರೆಡ್ಡಿ ಸಹೋದರರ ಪ್ರಭಾವ ಕುಗ್ಗಿದಾಗ ಇವರು ಮತ್ತೆ ಇಂಧನ ಸಚಿವೆಯಾಗಿ ಸಂಪುಟಕ್ಕೆ ಮರಳಿದರು. ಇನ್ನು ಸ್ನೇಹಿತರೆ, ಯಡಿಯೂರಪ್ಪ ಅವರ 4ನೇ ಅವಧಿಯ ಮುಖ್ಯಮಂತ್ರಿ ಆಡಳಿತದಲ್ಲಿ ಅಂದ್ರೆ 2019ರಿಂದ 2021ರಲ್ಲಿ ಶೋಭಾ ಕರಂದ್ಲಾಜೆಯವರು ಕೇಂದ್ರ ರಾಜಕಾರಣಕ್ಕೆ ತೆರಳಿದ್ದರಿಂದ ಇವರ ಸ್ಥಾನಕ್ಕೆ ಯಡಿಯೂರಪ್ಪ ಅವರ ದ್ವಿತೀಯ ಪುತ್ರ BY ವಿಜಯೇಂದ್ರ ಅವರ ಪ್ರವೇಶವಾಯಿತು. ಯಾವುದೇ ಸಂವಿಧಾನಿಕ ಅಥವಾ ಪಕ್ಷದ ಅಧಿಕೃತ ಹುದ್ದೆ ಇಲ್ಲದಿದ್ದರೂ ಕೂಡ ವಿಜಯೇಂದ್ರ ಅವರು ಸರ್ಕಾರದ ವರ್ಗಾವಣೆಗಳು, ಆಡಳಿತಾತ್ಮಕ ನಿರ್ಧಾರಗಳು ಮತ್ತು ಫೈಲ್ಗಳ ವಿಲೇವಾರಿಯಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಲು ಆರಂಭಿಸಿದ್ರು. ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು H ವಿಶ್ವನಾಥ್ ಅವರಂತಹ ಸ್ವಪಕ್ಷದ ಅಂದ್ರೆ ಬಿಜೆಪಿಯ ಭಿನ್ನಮತೀಯರು ವಿಜಯೇಂದ್ರ ಅವರನ್ನ ಬಹಿರಂಗವಾಗಿ ಸೂಪರ್ CM ಎಂದು ಕರೆದು ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರು. ಇದು ಅಂತಿಮವಾಗಿ 2021ರಲ್ಲಿ ಯಡಿಯೂರಪ್ಪ ಅವರ ರಾಜೀನಾಮೆಗೆ ಪ್ರಮುಖ ಕಾರಣವಾಯಿತು ಎಂದು ಹೇಳಲಾಗುತ್ತೆ. ಜೊತೆಗೆ 2025ರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಗೂ ಕೂಡ ಇದೇ ಕಾರಣವಾಯಿತು. ಇನ್ನು ಸ್ನೇಹಿತರೆ, 2026ರ ಜೂನ್ ತಿಂಗಳ ನಾಯಕತ್ವ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರು ನಿರ್ಗಮಿಸಿದ ನಂತರ ಕಠಿಣ ಸವಾಲುಗಳನ್ನ ಎದುರಿಸಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡ್ರು. ಇವರು ಹಣಕಾಸು, ಸಂಪುಟ ವ್ಯವಹಾರಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಹಾಗೂ ಗುಪ್ತಚರ ಇಲಾಖೆಯಂತಹ ಅತ್ಯಂತ ಶಕ್ತಿಶಾಲಿ ಖಾತೆಗಳನ್ನು ತಮ್ಮ ಬಳಿಯೇ ಇಟ್ಟುಕೊಂಡಿದ್ದಾರೆ. ಈ ಬೃಹತ್ ಅಧಿಕಾರ ಕೇಂದ್ರೀಕರಣದ ನಡುವೆ ಶಿವಕುಮಾರ್ ಅವರ ಪರಮಾಪ್ತ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಭಾವ ಸರ್ಕಾರದ ಕಾರಿಡಾರ್ಗಳಲ್ಲಿ ತೀವ್ರವಾಗಿ ಹೆಚ್ಚುತ್ತಿದೆ ಎಂಬ ಆತಂಕಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿವೆ. ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಅವರ ರಾಜಕೀಯ ಹೊಂದಾಣಿಕೆಯು ಇಂದು ನಿನ್ನೆಯದಲ್ಲ. 2018ರಲ್ಲಿ ಬೆಳಗಾವಿ ತಾಲೂಕು ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ PLD ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಈ ಇಬ್ಬರ ನಿಕಟತೆ ಮೊದಲ ಬಾರಿಗೆ ದೊಡ್ಡ ವಿವಾದಕ್ಕೆ ನಾಂದಿ ಹಾಡಿತು. ಆಗ ಜಲಸಂಪನ್ಮೂಲ ಸಚಿವರಾಗಿದ್ದ DK ಶಿವಕುಮಾರ್ ಅವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾಗಿದ್ದ ರಮೇಶ್ ಜಾರಕಿಹೊಳಿ ಅವರನ್ನ ತೀವ್ರ ವಿರೋಧದ ನಡುವೆಯೂ ಹೆಬ್ಬಾಳ್ಕರ್ ಅವರ ಬೆಂಬಲಿಗರನ್ನ ಗೆಲ್ಲಿಸಲು ನೇರವಾಗಿ ಹಸ್ತಕ್ಷೇಪ ಮಾಡಿದ್ರು. ಈ ಜಿಲ್ಲಾ ರಾಜಕಾರಣದ ಪ್ರತಿಷ್ಠೆಯ ಹೋರಾಟವೇ ಅಂತಿಮವಾಗಿ ರಮೇಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಲು ಪ್ರಮುಖ ಕಾರಣವಾಯಿತು. ಇದು 2019ರಲ್ಲಿ ಕಾಂಗ್ರೆಸ್ JDS ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಪ್ರಮುಖ ಮುನ್ನುಡಿಯನ್ನ ಬರೆಯಿತು. ಇನ್ನು ಸ್ನೇಹಿತರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಮುನ್ನವೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಬೀದಿಗಳಲ್ಲಿ ಮುಂದಿನ ಮುಖ್ಯಮಂತ್ರಿ DKಶಿ ಎಂಬ ಬ್ಯಾನರ್ಗಳನ್ನ ಅಳವಡಿಸಿ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನವನ್ನ ಮೂಡಿಸಿದ್ರು. ಇನ್ನು ಜೂನ್ 2026ರಲ್ಲಿ DK ಶಿವಕುಮಾರ್ ನೇತೃತ್ವದ ಸಂಪುಟ ರಚನೆಯ ಮೊದಲ ಪಟ್ಟಿಯಲ್ಲಿ ಹಳೆಯ ಸಿದ್ದರಾಮಯ್ಯ ಸಂಪುಟದ ಪ್ರಮುಖರಿಗೆ ಆದ್ಯತೆಯನ್ನ ನೀಡಲಾಗಿತ್ತು. ಮೊದಲ ಹಂತದಲ್ಲಿ ಹೆಬ್ಬಾಳ್ಕರ್ ಅವರ ಹೆಸರನ್ನ ಕೈಬಿಡಲಾಗಿತ್ತು. ಹೀಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದೆಹಲಿಯಲ್ಲಿ ಲಾಬಿ ಮಾಡಬೇಕಾಯಿತು. ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ದೊಡ್ಡ ಸ್ಥಾನಕ್ಕಾಗಿಯೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಎಂಬ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಅದು ಉಪಮುಖ್ಯಮಂತ್ರಿ ಸ್ಥಾನವೂ ಕೂಡ ಆಗಿರಬಹುದು ಅನ್ನೋ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.